ಇವತ್ತು ಎಷ್ಟು ಜನ ಶಾಸಕರಿಗೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ ಸರ್ಕಾರ ಕಳೆದ ಎರಡು ಕಾಲು ವರ್ಷದಲ್ಲಿ? ಎಷ್ಟು ಕೊಡ್ಲಿಕ್ಕಾಗಿದೆ? ಅಭಿವೃದ್ಧಿ ಹೆಸರಲ್ಲಿ ಲೂಟಿ ಹೊಡಿತಾ ಇದ್ದಾರೆ ರಾಜ್ಯ ಸರ್ಕಾರ. ಜೊತೆಯಲ್ಲಿ ಎಲ್ಲ ತೆರಿಗೆ ಇವೆಲ್ಲ ಜಾಸ್ತಿ ಮಾಡ್ಕೊಂಡು ಅಂತಿಮವಾಗಿ ತೆರಿಗೆನೂ ಜಾಸ್ತಿ ಕಟ್ತಾ ಇದ್ದಾರೆ ರಾಜ್ಯದ ಜನತೆ. ನೀವು 5 ಗ್ಯಾರಂಟಿಗಳು ಸಮರ್ಪಕವಾಗಿ ರಿಚೌಟ್ ಮಾಡ್ತಾ ಇಲ್ಲ. ಅಭಿವೃದ್ಧಿ ಕಾರ್ಯವೂ ಕೂಡ ಸ್ಥಗಿತ ಆಗಿದೆ. ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ವಿಫಲ ಆಗಿದೆ. ಯಾವ ಕಾರ್ಯಕ್ರಮಗಳು ಯೋಜನೆಗಳು ಯಾವ ತುಳಿತಕ್ಕೆ ವರ್ಗಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಹೋಗಬೇಕಾಗಿದೆ, ಯಾರಿಗೂ ಕೂಡ ಹೋಗ್ತಾ ಇಲ್ಲ. ಈಗ ಜೆಡಿಎಸ್ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರ ನಂತರ ಒಂದು ಜೆಡಿಎಸ್ಗೆ ಒಂದು ಉತ್ತಮ ಸಾರಥಿ ಬರ್ತಾ ಇದೆ. ಹಾಗಾಗಿ ನಿಖಿಲ್ ಅವರು ಆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಜೆಡಿಎಸ್ ಪಕ್ಷದಲ್ಲಿ ಯಾವಾಗಲೂ ನಾಯಕರನ್ನ ಬೆಳೆಸ್ತಕ್ಕಂಥ ಕಾರ್ಯಕರ್ತರುಗಳಿದ್ದಾರೆ. ಎಷ್ಟೋ ಜನ ಇವತ್ತು ನಾಯಕರುಗಳು ಈ ಪಕ್ಷದಿಂದ ಬೆಳೆದು ಬೇರೆ ಬೇರೆ ಪಕ್ಷಕ್ಕೆ ಹೋಗಿರ್ತಕ್ಕಂಥ ಇತಿಹಾಸ ನೀವು ನೋಡಿದಿರಿ. ಇವತ್ತು ನಾಯಕರ ಒಂದು ಫ್ಯಾಕ್ಟರಿನೇ ಸೃಷ್ಟಿ ಮಾಡ್ತಕ್ಕಂಥ ಒಂದು ಶಕ್ತಿ ಪಕ್ಷದ ಕಾರ್ಯಕರ್ತರಿಗಿದೆ. ಹಾಗಾಗಿ ಏನು ಜೆಡಿಎಸ್ ನ ಭವಿಷ್ಯದ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಜೆಡಿಎಸ್ ನ ಭವಿಷ್ಯ ಬಹಳ ಭದ್ರವಾಗಿದೆ, ಸುಭದ್ರವಾಗಿದೆ. ಅದು ಕಾರ್ಯಕರ್ತರ ಕೈಯಲ್ಲಿದೆ. ಹಾಗಾಗಿ ಇವತ್ತು ಕಾರ್ಯಕರ್ತರಲ್ಲಿ ಒಂದು ಹೊಸ ಹುಮ್ಮಸ್ಸನ್ನ ಸೃಷ್ಟಿ ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ಮುಖಂಡರುಗಳು ನಾವೆಲ್ಲ ಇವತ್ತು ಟೂರ್ ಹೊರಟಿದ್ದೇವೆ.